ಎಸ್ ಮತ್ತೊಂದು ಕಡೆ ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇವೆ. ಮೊದಲು ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಟೀಮ್ ಹೋಗುತ್ತೆ. ಅಲ್ಲಿ ನಮ್ಮ ಪ್ರತಿನಿಧಿ ರಾಜೇಶ್ ಇದ್ದಾರೆ, ಜೊತೆಗೆ ಚೈತ್ರ ಕೂಡ ಜಾಯ್ನ್ ಆಗಿದ್ದಾರೆ. ಓ ಟು ಯು ಗೈಸ್, ಹೇಗಿದೆ ಅಲ್ಲಿನ ಒಂದು ಸಿದ್ಧತೆ? ಪರಿಶೀಲನೆಗಳನ್ನೆಲ್ಲವೂ ಕೂಡ ನಡೆಸಿದಾರ ಬಂದು ಅಧಿಕಾರಿಗಳು? ಹೇಗೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕಲ್ಲಿ? ರೆಹಮಾನ್, ಇಲ್ಲಿ ನಿಜಕ್ಕೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇವತ್ತು ಎಲೆಕ್ಟ್ರಿಕ್ ಸಂಚಾರ ಆಗುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಇಡೀ ಬೆಂಗಳೂರು ಕಾಯ್ತಾ ಇದೆ, ಇಡೀ ಕರ್ನಾಟಕ ಕಾಯ್ತಾ ಇದೆ. ಅನಂತರದಲ್ಲಿ ಫ್ಯಾನ್ ಸಂಭ್ರಮ ಹೇಗಿದೆ ಅಂತ ತೋರಿಸ್ತೀವಿ. ಇದೀಗ ವೇದಿಕೆಯ ಸಜ್ಜು ಅಥವಾ LED ಸ್ಕ್ರೀನ್ಗಳ ವ್ಯವಸ್ಥೆಗಳು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ರಾಜೇಶ್, ನನ್ಗಿಂತ ಮುಂಚೆ ಬಂದ್ರಿ ನೀವು, ಈ ವ್ಯವಸ್ಥೆಗಳನ್ನೆಲ್ಲ ನೋಡ್ತಾ ಇದ್ರಿ, ಹೆಂಗೆ ತಯಾರಾಗ್ತಾ ಇದೆ ಅಂತ? ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ರೆಹಮಾನ್, ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಿದ್ರೆ ಇದು RCB ಅಭಿಮಾನಿಗಳ ಪಾಲಿನ ದೇವ್ರ ಮನೆ. ಈ ದೇವ್ರ ಮನೆಯಲ್ಲಿ ಇವತ್ತು ಸಂಭ್ರಮಾಚರಣೆ ಮುಗಿಲು ಮುಟ್ಟುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ಒಂದು ಚರಿತ್ರೆ ಸೃಷ್ಟಿಯಾಗಿದೆ. RCB ಅಭಿಮಾನಿಗಳು ಏನು 18 ವರ್ಷಗಳಿಂದ ಕಾಯ್ತಾ ಇದ್ರು, ತಪಸ್ ಮಾಡ್ತಾ ಇದ್ರು, ಆ ತಪಸ್ಸು ಈಡೇರುವಂತದ್ದು. ಈ ಒಂದು ತಪಸ್ಸಿನ ಫಲವಾಗಿ ಇವತ್ತು RCB ಅಭಿಮಾನಿಗಳು ಇದೇ ಒಂದು ಸ್ಟೇಡಿಯಂನಲ್ಲಿ ಜನ ಸಾಗರ ಮೆರೆಯುತ್ತೆ, ಜನ ಜಾತ್ರೆ ನಡೆಯುತ್ತೆ. ಆ ಒಂದು ಟ್ರೋಫಿಯನ್ನ RCB ಅಭಿಮಾನಿಗಳ ಜೊತೆ ಸಂಭ್ರಮಿಸೋದಕ್ಕೆ RCB ತಂಡ ಮತ್ತು ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಟಿದಾರ್ ಇಡೀ RCB ತಂಡ ಇಲ್ಲಿ ಬರುತ್ತೆ, ಕುಣಿದು ಕುಪ್ಪಳಿಸುತ್ತೆ. ಏನು ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಫೈನಲ್ ನಲ್ಲಿ ರೋಚಕ 6 ರನ್ಗಳಿಂದ ಗೆಲ್ಲುತ್ತೆ. ಅಲ್ಲಿ ಕೊಹ್ಲಿ ಅವ್ರನ್ನ ನೀವು ನೋಡಬೇಕು, ಭಾವುಕರಾಗ್ತಾರೆ, ಆನಂದ ಬಾಷ್ಪ ಕಣ್ಣೀರು ಹರಿಯುತ್ತೆ. ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾನು ಬೆಂಗಳೂರಿನ ಅಭಿಮಾನಿಗಳ ಜೊತೆ ಸಂಭ್ರಮಿಸೋದಕ್ಕೆ ಈ ಟ್ರೋಫಿಯನ್ನು ಹೊತ್ತು ಅಲ್ಲಿ ಹೋಗಿ ಯಾವ ರೀತಿ ಸಂಭ್ರಮಿಸೋಕೆ ಕಾತರರಾಗಿದ್ದೇನೆ, ಈ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ದೀನಿ ಅಂತ. ಅಲ್ಲೂ ನೀವು ಗಮನಿಸ್ಕೊಳ್ಳಿ, ಬೆಂಗಳೂರಿನ ಅಭಿಮಾನಿಗಳನ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲೂ ಕೊಹ್ಲಿ ನೆನಪಿಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 18 ವರ್ಷಗಳಿಂದ ಈ ಒಂದು ತಪಸ್ಸೇನಿತ್ತು, ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಕೊಹ್ಲಿ ಅವರು ಮತ್ತೆ RCB ತಂಡ ಹೇಳ್ತಾ ಇತ್ತು, ಏನಂತ ಹೇಳಿದ್ರೆ ಹೊಸ ಅಧ್ಯಾಯ ಆಗಿರ್ಬೋದು ಅಥವಾ ಈ ಬಾರಿ ಕಪ್ ನಮ್ದೇ ಅನ್ನೋದಾಗಿರ್ಬೋದು, ಈ ಸಲ ಕಪ್ ನಮ್ದೇ, ಈ ಒಂದು ಎಲ್ಲವೂ ಕೂಡ ಈ ಸಲ ಕಪ್ ನಮ್ದು ಆಗಿರುವಂತದ್ದು. ಇದೇ ರೀತಿ ಈ ಒಂದು ಸಂಭ್ರಮ ಏನು ಬೆಂಗಳೂರಿನಲ್ಲಿ ಹಬ್ಬ ನಡೀತಾ ಇದೆ. ಇಡೀ ಕರ್ನಾಡು ಮನೆಯಲ್ಲಿ RCB ಅಭಿಮಾನಿಗಳು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಹಬ್ಬವನ್ನು ಕಣ್ತುಂಬಿಕೊಳ್ಳೋಕೆ RCB ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಭಾಗದಲ್ಲಿ ಜನ ಜಾತ್ರೆ ಅಂತೆ ಕಾಯ್ತಾ ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಹೊರಡೆ ಬರ್ತಾರೆ. ಕೊಹ್ಲಿ ಮತ್ತು ಆ ಒಂದು ಟ್ರೋಫಿಯನ್ನ ಕಣ್ತುಂಬಿಕೊಂಡು ಹಬ್ಬ ಮಾಡೋಕೆ ಕಾತರಾಗಿದ್ದಾರೆ. ರಾಮನ್, ನಾವು ಒಂದ್ ಹೇಳ್ಬೇಕು, ಕೊಹ್ಲಿ ಅವರು ನಿನ್ನೆ ದಿನ ಯಾವಾಗ ಟ್ರೋಫಿ ಗೆಲ್ತಾರೋ ಅವಾಗ ಹೇಳಿರೋದು ನಿಜವಾದಂತ ಸೆಲೆಬ್ರೇಷನ್ ಶುರುವಾಗೋದು ಬೆಂಗಳೂರಿಗೆ ಬಂದ ಮೇಲೆ, ಬೆಂಗಳೂರಿನ ಜನರ ಜೊತೆಗೆ ಸೇರಿದಾಗ ಅಂತ. ಅದಕ್ಕೆ ಸಾಕ್ಷಿಯಾಗಿ ಇವ ಸಿದ್ಧತೆಗಳು ನಡೀತಾ ಇದೆ. ನೋಡಿ, ನೀವು ಗಮನಿಸಬಹುದು ಇಲ್ಲಿಯ ವೇದಿಕೆಯ ಸಿದ್ಧತೆಗಳು, ಜೊತೆಗೆ ಡ್ರಮ್ಸ್. ಇದೇ ವೇದಿಕೆಯ ಮೇಲೆ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದೇ ವೇದಿಕೆಯ ಮೇಲೆ ಆಟಗಾರರು ಇರ್ತಾರೆ, ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಗ್ಯಾಲರಿಯಲ್ಲಿ ಕುಳಿತು ಕಾಯ್ತಾರೆ. ಆಮೇಲೆ ಇನ್ನೊಂದು ವಿಚಾರವನ್ನು ನಾವು ಹೇಳ್ಬೋದು, ಇದೇ ಗ್ಯಾಲರಿಯ ಸೀಟ್ ಮೇಲೆ ಟಿಶ್ಯೂ ಪೇಪರ್ ಗಳನ್ನೆಲ್ಲ ಹಾಕಿ ಕಣ್ಣೀರು ಒರೆಸ್ಕೊಳ್ಳಕ್ ಬೇಕಾಗುತ್ತೆ ಅಂತ ಹೇಳಿರುವಂತ ದಿನಗಳನ್ನ ನೀವು ನೆನಪಿಸಿಕೊಳ್ಳಬಹುದು. ಬಟ್ ಇವತ್ತು ಅದೇ ಸೀಟ್ ನಲ್ಲಿ ಕುಳಿತು ಆಟಗಾರರು IPL ಟ್ರೋಫಿಯನ್ನ, RCB ಗೆದ್ದಿರುವಂತ ಟ್ರೋಫಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರುವಂತ ಕ್ಷಣ ಇನ್ನೇನು ಹತ್ತಿರವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಟಗಾರರು ಇದೇ ವೇದಿಕೆಯಲ್ಲಿ ಜಮಾಯಿಸ್ತಾರೆ. ಇದೇ ವೇದಿಕೆಯಲ್ಲಿ ಹಬ್ಬ. ನಿಜಕ್ಕೂ ಕರ್ನಾಟಕದಲ್ಲಿ ಎಲ್ಲಾ ಹಬ್ಬಗಳು ಒಂದೇ ರೀತಿಯಾಗಿ ಬಂದ್ರೆ, ಒಂದು ಮನೆಯಲ್ಲಿ ಕುಟುಂಬಸ್ಥರೆಲ್ಲಾ ಸೇರಿ ಆಚರಣೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ, ಆ ಒಂದು ದೃಶ್ಯವನ್ನ ನಾವಿವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಖಂಡಿತವಾಗಿಯೂ ನೋಡಬಹುದು ಅಂತ. ಇನ್ನೊಂದು ಚೈತ್ರ ಹೇಳ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಇವತ್ತು IPL ಯಾವುದೇ ಮ್ಯಾಚ್ ಇಲ್ಲ, ಆದ್ರೆ ಈ ಒಂದು ಇಡೀ 18 ಸೀಸನ್ ಏನಿದೆ ಆ ಒಂದು ಮ್ಯಾಚ್ ವ್ಯೂ ಏನಿತ್ತು ಅದಕ್ಕಿಂತ ಡಬಲ್ ಇವತ್ತು ವ್ಯೂ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಚರಿತ್ರೆ ಸೃಷ್ಟಿಯಾಗಿದೆಯಲ್ಲ, 18 ಸೀಸನ್, 18 ವಿರಾಟ್ ಕೊಹ್ಲಿ ಅವರ ಜರ್ಸಿ ಕೂಡ 18ಕ್ಕೆ ನಮಗೆ ಕಪ್ಪು ಹೊಲಿದಿರುವಂತದ್ದು. ಈ ಒಂದು 18ನ ಸೆಲೆಬ್ರೇಷನ್ ಮಾಡೋದಕ್ಕೆ ಇಡೀ RCB ಅಭಿಮಾನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ನೋಡ್ತಾ ಇರ್ಬೋದು, ಈ ಪಿಚ್ ಇದೆಯಲ್ಲ, ಈ ಪಿಚ್ ನಲ್ಲಿ 18 ಸೀಸನ್ ವಿರಾಟ್ ಕೊಹ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಯಾಕೆ 18 ಸೀಸನ್ ಏನಂತ ಹೇಳಿದ್ರೆ ಈ ಒಂದು 19 ವರ್ಷಗಳ ಕಾಲ RCB ತಂಡದಲ್ಲಿ ಆಡಿದ್ದೆ. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಖುಷಿ ಇದೆ. ಪ್ರತಿಯೊಂದು ಬಾರಿ ಕೂಡ ಸೋತಾಗ್ಲೂ ಅಥವಾ RCB ತಂಡ ಸೋತಾಗ ಅಥವಾ ಹಿನ್ನಡೆ ಆದಾಗ ಕೆಲವರು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು, ಟ್ವೀಟ್ ಮಾಡ್ತಾ ಇದ್ರು, ಕಾಲೆಳಿತಾ ಇದ್ರು, ಅಣಕಿಸ್ತಾ ಇದ್ರು, ಯಾಕೆ ನೀವು ಅಲ್ಲಿದ್ದೀರಾ, ಬಂದ್ಬಿಡಿ, ನಮ್ಮ ಟೀಮಿಗೆ ಬನ್ನಿ, ನಮ್ಮ ಫ್ರಾಂಚೈಸಿಗೆ ಬನ್ನಿ, ನಿಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತಲ್ಲ. ಆದ್ರೆ ಕೊಹ್ಲಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲ, ನನಗೆ ಇಲ್ಲಿನ ಫ್ಯಾನ್ಸ್ ಮುಖ್ಯ, ಇಲ್ಲಿನ ಸಂಭ್ರಮಾಚರಣೆ ಮುಖ್ಯ, ಬೆಂಗಳೂರು ನನಗೆ ತುಂಬಾ
ಮುಖ್ಯವಾಗಿರುವಂತದ್ದು. ಗಮನಿಸಬಹುದು ಅಲ್ಲಿ ಫ್ಯಾನ್ಸ್ ಓಡೋಡಿ ಬರ್ತಾ ಇದ್ದಾರೆ. ಇವಾಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೆ, ಎಂಟ್ರಿ ಸಿಗ್ತಾ ಇದೆ, ಓಡೋಡಿ ಬರ್ತಾ ಇದ್ದಾರೆ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳೋದಕ್ಕೆ. ಇನ್ನೇನು ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಫ್ಯಾನ್ಸ್ ಜಮಾಯಿಸ್ತಾರೆ ಇದೇ ರೀತಿಯಾದಂತಹ ಐತಿಹಾಸಿಕ ಕ್ಷಣ, ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಗಮನಿಸಬಹುದು ಫ್ಯಾನ್ಸ್ ನಲ್ಲಿ ಉತ್ಸಾಹ ಯಾವ ರೀತಿಯಾಗಿದೆ ಅಂತ. ಎಲ್ಲೂ ಯಾವ IPL ಟೀಮ್ ನಲ್ಲೂ ಕೂಡ ಈ ರೀತಿಯಾಗಿ ಆಟಗಾರರು ಹಾಗೆ ಫ್ಯಾನ್ಸ್ ನಡುವಿನ ಎಮೋಷನಲ್ ಬಾಂಡ್ ಅನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಒನ್ ಅಂಡ್ ಓನ್ಲಿ RCB. ಅದಕ್ಕೆ ಇವತ್ತಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸಾಕ್ಷಿಯಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ನಾವು ಗಮನಿಸ್ತಾ ಇರಬಹುದು, ಈಗಷ್ಟೇ ಎಂಟ್ರಿ ಸಿಕ್ಕಿರೋದು, ಈಗಷ್ಟೇ ಒಳಗಡೆ ಬೀಳ್ತಾ ಇದ್ದಾರೆ ಫ್ಯಾನ್ಸ್ ಅನ್ನ. ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಭಾಗಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ, ಓಡೋಡಿ ಬರ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಹೊರಗಡೆ ನಿಂತಿರೋರು ಹತ್ತಿರೋದು ಇದೆ ನೋಡಿ. ಅವ್ರು ಆಚೆ ಬರ್ತಾ ಇರ್ಬೇಕಾದ್ರೆ ಅವರಲ್ಲಿ ಒಂದು ಸ್ಲೋಗನ್, ಜೈ RCB ಜೈ RCB. ಬರ್ತಾ ಇರ್ಬೇಕಾದ್ರೆ ಒಂದು ಕೂಗಾಟ, ಸಂಭ್ರಮಾಚರಣೆ. ಇನ್ನು ಓಪನ್ ಅಷ್ಟೇ, ಹೊಸ ಅಧ್ಯಾಯದ ಓಪನ್. ಈಗಲೇ ಇಷ್ಟು ಸಂಭ್ರಮಾಚರಣೆ ಇದೆ. ಇನ್ನು ಟ್ರೋಫಿಯನ್ನ ಕಣ್ತುಂಬ್ಕೊಂಡ್ಮೇಲೆ, ಕೊಹ್ಲಿ ಅವನ ಹತ್ತಿರದಿಂದ ನೋಡಿದ್ಮೇಲೆ ಇನ್ನು ಯಾವ ರೀತಿಯ ಸಂಭ್ರಮಾಚರಣೆ. ಈ ಒಂದು ಇಡೀ ಬೆಂಗಳೂರಿನಲ್ಲಿ ಹಬ್ಬಕ್ಕೆ ಇದು ಡಬಲ್ ಧಮಾಕ. ನಿನ್ನೆ ರಾತ್ರಿ ಆರಂಭ ಆಗಿತ್ತು ಸೆಲೆಬ್ರೇಷನ್. ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾದಂತ ಬಿಡುವಿಲ್ಲ. ಬೀದಿಗಳಲ್ಲಿ, ಮನೆಗಳಲ್ಲಿ. ಆಮೇಲೆ ಇಲ್ಲಿ ಬರ್ತಾ ಇರುವಂತಹ ಫ್ಯಾನ್ಸ್, ನಿಮ್ಗೆ ನೆನಪಿರ್ಬೋದು, ಎಷ್ಟೆಷ್ಟು ಹರಕೆಗಳನ್ನ ಕಟ್ಕೊಂಡು ಬೆಳಗ್ಗೆ ಹೋಗಿ ದೇವಸ್ಥಾನದಲ್ಲಿ ಹರಕೆ ತೀರಿಸ್ಕೊಂಡು ಮತ್ತೆ ಎಷ್ಟೊಂದ್ ಜನ ನಿದ್ದೆ ಕೂಡ ಮಾಡಿಲ್ಲ ಇವತ್ತು. ನಿನ್ನೆ ಎಷ್ಟೊಂದ್ ಜನ ಇನ್ನೂ ಆ ಒಂದು ಸಂಭ್ರಮಾಚರಣೆ, ಬೈಕ್ ರ್ಯಾಲಿ ಆಗಿರ್ಬೋದು, ಇಡೀ ಬೆಂಗಳೂರಿನ ಇನ್ನೂ ಜೈ RCB ಅಂತ ಸುತ್ತಾಡ್ತಾನೆ ಇದಾರೆ. ಅಂಡ್ ಸ್ಪೋರ್ಟ್ಸ್ ಬ್ಯೂರೋ ರಾಜೇಶ್ ಅವರು ಮನೆಗೂ ಹೋಗಿಲ್ಲ. ನಾನು ಮನೆಯಿಂದ ಬರ್ತಾ ಇರ್ಬೇಕಾದ್ರೂ ಅಣ್ಣ ಜೈ RCB ಪ್ರತಿಯೊಂದಲ್ಲೂ ಕೂಡ ಎಲ್ಲರೂ ರೋಡಲ್ಲಿ ನಾನು ನೋಡಿದ್ದು ಇವತ್ತು ಬರೀ RCB ಜರ್ಸಿಗಳೇ. ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಚರಿತ್ರೆ ಸೃಷ್ಟಿಯಾಗಿದೆ. ಈ ಒಂದು ಚರಿತ್ರೆಯನ್ನ ಹಬ್ಬದ ರೀತಿಯಲ್ಲಿ, ಏನು ಪ್ರತಿ ಯುಗಾದಿ ಹಬ್ಬ ಏನ್ ನಡೆಯುತ್ತೆ, ಆದ್ರೆ ಇವತ್ತು RCB ಅಭಿಮಾನಿಗಳ ಪಾಲಿನ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ಒಟ್ಟಿಗೆ ಬಂದ್ಬಿಟ್ಟಿದೆ. ಯುಗಾದಿ, ದೀಪಾವಳಿ, ಪಟಾಕಿ ಎಲ್ಲ. ದೀಪಾವಳಿಗಿಂತ ಏನ್ ಪಟಾಕಿ ಹಚ್ಚುತ್ತಾರೋ ಅದಕ್ಕಿಂತ ಡಬ್ಬಲ್ ಹಚ್ಚುತ್ತಾರೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಕ್ಕೆ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಒಂದು ಸೆಲೆಬ್ರೇಷನ್ ನೀವು ನೋಡ್ತಾ ಇರಬಹುದು. ಇದೇ ಒಂದು ಸ್ಟೇಡಿಯಂ, ನೀವು ಸ್ಕ್ರೀನ್ ಹಾಕಿದಾರೆ ನೋಡಿ. ಈ ಸ್ಕ್ರೀನ್ ಅಲ್ಲಿ ಈ ಒಂದು ಸೆಲೆಬ್ರೇಷನ್ ಏನ್ ನಡೆಯುತ್ತೆ, ಆ ಸೆಲೆಬ್ರೇಷನ್ ಸಂಪೂರ್ಣ ವಿಜುವಲ್ಸ್ ಬರುತ್ತೆ. ಆ ವಿಜುವಲ್ಸ್ ನಲ್ಲಿ ಕೊಹ್ಲಿ ಏನು ಮ್ಯಾಚ್ ಇದು, ಆ ಕೊಹ್ಲಿ ಅವರ ಸಂಭ್ರಮಾಚರಣೆ ಮತ್ತು ಆ ಟ್ರೋಫಿಯ ಸಂಭ್ರಮಾಚರಣೆಯನ್ನು ಕಣ್ತುಂಬಿಕೊಳ್ಳೋಕೆ ಭಾವುಕ. ಕೊಹ್ಲಿ ಅವರು ನಿನ್ನೆ ಕೂಡ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಇನ್ನೇನು 2 ಬಾಲು ಅಥವಾ 3 ಬಾಲ್ ಇರುವಂತೆ ಒಂದು ಭಾವುಕರಾಗ್ತಾರೆ. ಆ ಒಂದು ಭಾವುಕ ಕ್ಷಣಕ್ಕೆ ಇವತ್ತು ಕೂಡ ಸಾಕ್ಷಿ ಆಗುತ್ತಾ. ಕೊಹ್ಲಿಯನ್ನ ನೋಡಿ ಕಣ್ಣೀರಾಗ್ತಾರ ಫ್ಯಾನ್ಸ್. ಯಾಕಂತ ಹೇಳಿದ್ರೆ ನಾವು ಸ್ಟೇಡಿಯಂ ಇಂದ ಹೊರಭಾಗದಲ್ಲಿ ನೋಡ್ತಾ ಇರಬಹುದು, ಎಷ್ಟೊಂದು ಜನ ಅಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ಭಾವುಕರಾಗಿ ಕಾಣ್ತಾ ಇದ್ರು. ಏನೋ ಒಂದು ಸಾಧಿಸ್ಬಿಟ್ವಿ, ಆಯ್ತು, ಇಷ್ಟು ವರ್ಷದಿಂದ ಎಲ್ಲವನ್ನು ನೋಡಿದ್ವಿ ನಾವು. ಇಂಡಿಯಾ ಪಾಕಿಸ್ತಾನ ವಾರ್ ಕೂಡ ನೋಡಿದ್ವಿ. ಆದ್ರೆ ಅವರಲ್ಲಿ ಒಂದು ಕೊರಗಿತ್ತು, ನಾವು ಒಂದೇ ಒಂದ್ಸಲಿ ಜೀವನದಲ್ಲಿ RCB ಒಂದೇ ಒಂದ್ಸಲಿ ಕಪ್ ಗೆಲ್ಲಿ. RCB ಟ್ರೋಫಿ ಯಾವ ರೀತಿ ಆಗಂತ ಹೇಳಿದ್ರೆ ನಮ್ಗೆ ವರ್ಲ್ಡ್ ಕಪ್ ಗಿಂತ ಒಂದು ಮುಷ್ಟಿ, ಒಂದು ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸಂಭ್ರಮ ಇದೆ, ಅಷ್ಟರ ಮಟ್ಟಿಗೆ ಸಡಗರ ಇದೆ. ಕೆಲ ಕ್ಷಣ, ಈ ಕೊನೆ ಕ್ಷಣಗಳ ಕಾತರ ಇದೆಯಲ್ಲ, ಇದನ್ನ ಕಾಯೋದು ಬಹಳ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಫ್ಯಾನ್ಸ್ ಅಲ್ಲೂ ಕೂಡ ನೀವು ಗಮನಿಸಬಹುದು. ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳಾಗಿದೆ. ಇದಾಗ್ಲೇ ಒಳಗಡೆ ಬಿಡ್ತಾ ಇದ್ದಾರೆ, ಎಲ್ಲರೂ ಒಬ್ಬೊಬ್ಬರಾಗಿ ಎಂಟ್ರಿಯನ್ನ ಪಡೆದುಕೊಳ್ತಾ ಇದ್ದಾರೆ, ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದು ವಿಷಯ ಚಿತ್ರ ಏನು ಹೇಳಿದ್ರೆ, ನಾನು ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು RCB ಜರ್ಸಿ ಜಸ್ಟ್ 2 ಅವರ್ಲೆ ಖಾಲಿ ಆಗ್ಬಿಟ್ಟಿದೆ. ಇಡೀ ಮ್ಯಾಚ್ ಇದು ಜರ್ಸಿ ಏನಿರುತ್ತೆ, ಪ್ರತಿ ಒಂದು RCB ಮ್ಯಾಚ್ ಜರ್ಸಿ ಅದು ಮ್ಯಾಚ್ ಆಗಿ ನಾಳೆಗೂ ತರ್ತಾ ಇದ್ರಂತೆ. ಆದ್ರೆ ಇಲ್ಲಿ ಏನಾಗಿದೆ, ಯಾವಾಗ ಟ್ರೋಫಿ ತರ್ತಾರೆ ಅಂತ ಗೊತ್ತಾಯ್ತು ಬೆಳಗಿನ ಹೊತ್ತೆ, ಜಸ್ಟ್ 2 ಅವರಲ್ಲಿ RCB ಜರ್ಸಿ ಇಡೀ ಏನ್ ಬರ್ತಾ ಇದ್ರು ಅವ್ರು ತಗೊಂಡು 2 ಅವರಲ್ಲಿ ಖಾಲಿ ಆಗಿದೆ ನೋಡಿ. ಇದು ಎಲ್ಲಾ ಬಾರಿನೂ ರೆಕಾರ್ಡ್ ಆಗುತ್ತೆ ಅಂತ IPL ಅಲ್ಲಿ. ಹೈಯೆಸ್ಟ್ ಟೀಮ್ ಜರ್ಸಿ ಯಾವ್ದು ಸೇಲ್ ಆಗುತ್ತೆ ಅಂತ ಕೇಳಿದ್ರೆ ಇಟ್ಸ್ ನನ್ ಅದರ್ ದನ್ RCB ಅಂತ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸಲ RCB ಅಭಿಮಾನಿಗಳ ಒಂದು ಫಾಲೋವರ್ಸ್ ಇದೆಯಲ್ಲ, ಚರಿತ್ರೆ, ಅದರಲ್ಲೂ ಚರಿತ್ರೆ. ಯಾಕಂತ ಹೇಳಿದ್ರೆ ಇಡೀ ಒಂದು RCB ಎಲ್ಲ ಫ್ರಾಂಚೈಸಿಗಳ ಒಂದು ಫ್ಯಾನ್ಸ್ ಬೇಸ್ ಏನಿದೆ ಅದಕ್ಕಿಂತ ಡಬ್ಬಲ್ ಇರುವಂತದ್ದು, ನಂಬರ್ 1 ಸ್ಪಾಟ್ ಅಲ್ಲಿ ಇರುವಂತದ್ದು RCB ಫ್ಯಾನ್ ಬೇಸ್. ಈ ಒಂದು ಫ್ಯಾನ್ ಬೇಸ್ಗೆ ಇವತ್ತು ಸಂಭ್ರಮಾಚರಣೆ, ಮೆರವಣಿಗೆ, ಜಾತ್ರೆ ನಡೆಯುತ್ತೆ, ದೀಪಾವಳಿ ಧಮಾಕ. ಆಮೇಲೆ ರಾಜೇಶ್, ಇವಾಗ ಟ್ರೋಫಿ ಗೆದ್ದಿಲ್ಲ, ಟ್ರೋಫಿ ಮುಟ್ಟಿಲ್ಲ, ಟ್ರೋಫಿ ಅಂದ್ರೆ ನಿಮ್ಗೇನು ಗೊತ್ತಿಲ್ಲ, ಇವೆಲ್ಲವನ್ನ ಹೇಳೋ ಕಳಂಕ ತಪ್ಪೋಯ್ತು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಪ್ ಗೆಲ್ಲದೆ ಇದ್ದಾಗ ಕಪ್ ಗೆದ್ದು ಇತಿಹಾಸ ಸೃಷ್ಟಿ ಮಾಡಬಹುದು, ಬಾನ್ ಆದ್ರೆ ಕಷ್ಟ ಅಂತ ರಾಜೇಶ್. ಖಂಡಿತ, ಅದಂತೂ ಅದು ಒಂದು ಹೇಳ್ತಾರಲ್ಲ, ಅಂಕಲ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಂಭ್ರಮಾಚರಣೆ ಜೊತೆಗೆ ಏನು 18 ವರ್ಷಗಳಿಂದ ಆಡ್ಕೊಂತಾ ಇದ್ರು, ಅಣಕಿಸ್ತಾ ಇದ್ರು, ಅದೆಲ್ಲದಕ್ಕೂ ಉತ್ತರ ನಿನ್ನೆಯ ಶುಭ ಮಂಗಳವಾರದಲ್ಲಿ ಸಿಕ್ಕಿದೆ. ಆಕ್ಚುಲಿ ಈ ಸಲ ಗೆದ್ದಿರುವಂತದ್ದು ಸುಮ್ಮನೆ ಗೆದ್ದಿಲ್ಲ. ನೀವು ಗಮನಿಸಬಹುದು, RCB ತಂಡ ಇದೆಯಲ್ಲ, ಈ ಸಲ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಚರಿತ್ರೆ ನೋಡಿ. ನೀವು
ಪ್ರತಿಯೊಂದು ಮ್ಯಾಚ್. ಯಾಕಂತ ಹೇಳಿದ್ರೆ KKR ಚಾಂಪಿಯನ್ KKR ನ ಮನೆ ಕಳಿಸಿದ್ದು, ಇಡೀ ಬುಡ ಹೊಡೆದಿದ್ದು RCB ತಂಡ. ಅಂಡ್ ಆಲ್ ಪ್ಲೇಯರ್ಸ್ ಬಗ್ಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ, ಯಾವಾಗ ಟೀಮ್ಗೆ ಮಚ್ ನೀಡಿತ್ತು ಸ್ಕೋರ್, ಯಾರಾದ್ರೂ ಒಬ್ರು ಆಪತ್ ಬಾಂಧವ್ರ ರೀತಿ ಬಂದೇ ಬರ್ತಾರೆ. ಜಿತೇಶ್ ಶರ್ಮಾ ಕೂಡ ನಾವು ಕ್ವಾಲಿಫೈರ್ ಅಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, 35-40 ಅಲ್ಲಿ ಇದ್ದವರು ಒಮ್ಮಿಂದ ಒಮ್ಮೆಲೆ ಸೆಂಚುರಿ ಹತ್ರ ಬರ್ತಾರೆ ಅಂತ ಹೇಳಿದ್ರೆ. ಆಕ್ಚುಲಿ ಮ್ಯಾಚ್ ಬಗ್ಗೆ ಮಾತಾಡ್ಲೇಬೇಕು. ಏನಂತ ಹೇಳಿದ್ರೆ ನೆನ್ನೆಯ ತಿರುವುಗಳು ಏನಿದೆ, ಏನು ಪ್ರತಿಯೊಂದು ಬಾಲ್ ಕೂಡ ಎದೆ ಬಡಿತ ಹೆಚ್ಚಿಸ್ತಾ ಇದ್ದು. ಒಂದ್ ಕಡೆಗೆ ಅಪ್ಪರ್ ಅಂಡ್ ಅವ್ರದ್ದು ಆಗ್ತಾ ಇರ್ಬೋದು, ಅಥವಾ ಒಂದ್ ಕಡೆ ನಮ್ದು ಆಗ್ತಾ ಇರ್ಬೋದು. ಆದ್ರೆ ಒಂದೊಂದು ಬಾಲ್ ಕೂಡ ಅದ್ರ ಕಂಟ್ರೋಲ್, ಒಂದೊಂದು ಡಾಟ್ ಬಾಲ್ ಆಗ್ತಿರೋದು. ಇಲ್ಲಿ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನೀವು ಅವರು ಡಾಟ್ ಬಾಲ್ ಇದೆಯಲ್ಲ, ಆ ಡಾಟ್ ಬಾಲ್ ಒಂದೊಂದು ಕೂಡ ಎಷ್ಟು ಕೋಟಿಗೂ ಆ ಕ್ಷಣ ಇನ್ನೂ ಕಣ್ಣಲ್ಲಿ ಕಟ್ಟಿ, ಇನ್ನೂ ಒಂದು 10 ವರ್ಷ ಹೋಗ್ಲಿ 20 ವರ್ಷ ಹೋಗ್ಲಿ RCB ಅಭಿಮಾನಿಗಳ ಕಣ್ಣಲ್ಲಿ ಕಟ್ಟಾಗಿರುವಂತದ್ದು. ಅದಕ್ಕೆ ಅವ್ರಿಗೆ ಕೂಡ ಪಂದ್ಯಶ್ರೇಷ್ಠ ಸಿಕ್ಕಿರುವಂತದ್ದು. ಮುಖ್ಯವಾಗಿ ಅವರು ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಅವ್ರನ್ನ ಕೂಡ ಕೃಣಾಲ್ಗೆ ಸಂಭ್ರಮಾಚರಣೆ, ಅವ್ರಿಗೆ ಜಯಘೋಷ ಮೊಳಗಿಸೋಕೆ RCB ಅಭಿಮಾನಿಗಳು ಕಾಯ್ತರಾಗಿದ್ದಾರೆ. ಇನ್ನೊಮ್ಮೆ ನೆನಪಿಸ್ಕೊಂಡ್ರೆ ತಪ್ಪಿಲ್ಲ ಅನ್ಸುತ್ತಾ ಕೃಣಾಲ್ ಪಾಂಡ್ಯ ಅವರನ್ನ. ಇದೇ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಟ ಆಡಿ ಗೇಟ್ ನಿಂದ ಹೊರಗಡೆ ಹೋಗ್ಬೇಕಾದ್ರೆ ಬಸ್ ಒಳಗಡೆ ಕೂತ್ಕೊಂಡು ಅವ್ರು ಹೇಳಿರುವಂತ ವಿಚಾರ ಎಲ್ಲ ಅಭಿಮಾನಿಗಳಿಗೆ ನೆನಪಿರಬಹುದು. ಈ ಅಭಿಮಾನಿಗಳಿಗೋಸ್ಕರ, ಈ ಅಭಿಮಾನಕ್ಕೋಸ್ಕರ, ಫ್ಯಾನ್ಸ್ ಗಳಿಗೋಸ್ಕರ ನಾವು ಟ್ರೋಫಿ ಗೆದ್ದು ಕೊಡಬೇಕು ಅಂತ. ಅಂಡ್ ಹಿ ಪ್ರೂವ್ಡ್ ಇಟ್. ಹೌದೌದು. ಅವರು ಬಸ್ ಅಲ್ಲಿ ಆಕ್ಚುಲಿ RCB ಬಸ್ ಹೋಗ್ತಾ ಇರುತ್ತೆ, ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂತಾರೆ. ಅವರ ಒಂದು ಫುಲ್ಲು ಶಾಕ್ ಆಗ್ತಾರೆ. ಏನ್ ಫ್ಯಾನ್ ಬೇಸ್ ಅಪ್ಪ ಇದು, ಏನ್ ಫ್ಯಾನ್ ಬೇಸ್ ಗುರು, ಪುಣ್ಯ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಇಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಮಾತು ಹೇಳ್ತಾರೆ, ಅವರ ಸಹೋದರ. ಏನಂತ ಹೇಳಿದ್ರೆ, ನಾನು ಯಾರ್ ಬೇಕರ್ ಬಗ್ಗೆ ಕಮೆಂಟ್ ಮಾಡ್ತೀನಿ, ಆದ್ರೆ RCB ಫ್ಯಾನ್ಸ್ ಸಭಾಸಕ್ಕೆ ಮಾತ್ರ ಹೋಗಲ್ಲ ಅಂತ ಹೇಳಿದ್ರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಇನ್ಯಾವ ಮಟ್ಟಿಗೆ RCB ಫ್ಯಾನ್ಸ್ ಭಯ ಪಡಿಸಿದಾರೆ ಅಂತ. ಈ ಇರುವಂತಹ ಫ್ಯಾನ್ ಬೇಸು ಇವತ್ತು ಇಲ್ಲಿ ಜನಸಾಗರ ಸೇರುತ್ತೆ. ಕೊಹ್ಲಿ ಮತ್ತು ರಜತ್ ಪಟಿದಾರ್, ಇಲ್ಲಿ ರಜತ್ ಪಟಿದಾರ್ ಬಗ್ಗೆ ಮಾತಾಡ್ಲೇಬೇಕು. ಕ್ಯಾಪ್ಟನ್ಸಿ ಅವರು ಏನು CSK ತಂಡವನ್ನ ಅಲ್ಲಿ ಹೊಡೆದಿರುವಂತದ್ದು, ಮತ್ತೆ ಇಲ್ಲೂ ಸೋಲಿಸ್ತಾರೆ. ಅದ್ರ ಜೊತೆಗೆ ಮುಂಬೈ ಇಂಡಿಯನ್ಸ್ ತಂಡವನ್ನ ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸಿರುವಂತದ್ದು. ಈ ಎಲ್ಲ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಚರಿತ್ರೆಯ ಪುಟಗಳಲ್ಲಿ ಈ ಒಂದು IPL ಸೀಸನ್ ದಾಖಲಾಗಿರುತ್ತೆ. ಎಲ್ಲ ಒಂದು ಹೋಪ್ಸಿತ್ತು, ಖಂಡಿತ ಈ ಸಲ ಏನಾದ್ರು ಮಾಡ್ತಾರೆ ಗುರು. RCB ಟೀಮ್ ಇದೆಯಲ್ಲ, ಯಾವ ಸೀಸನ್ಗಿಂತನೂ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಲಿಷ್ಠವಾಗಿದೆ. ನೀವು ಫಸ್ಟ್ IPL ಫ್ರಾಂಚೈಸಿ ಮತ್ತೆ ಟೀಮ್ ಅಂತ ಹೇಳಿದ ತಕ್ಷಣ, ಗೆಲ್ಲೋದು ಅಂತ ಹೇಳಿದ ತಕ್ಷಣ ಕೆಲವು ಟೀಮ್ಗಳಷ್ಟೇ ನೆನಪಾಗ್ತಾ ಇತ್ತು. ಆದ್ರೆ ಇನ್ ಮುಂದೆ ಆಗಾಗಲ್ಲ, ಇನ್ ಮುಂದೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇವಾಗ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಹೊರಟಿದ್ದಾರೆ ಅಲ್ಲಿಂದ. ಆಮೇಲೆ ಬೆಂಗಳೂರಿಗೆ ಬಂದು ಇಳಿದ್ರು. HAL ಏರ್ಪೋರ್ಟ್ ನಲ್ಲಿ ಖುದ್ದು DCM DK ಹೋಗಿ ಅವರನ್ನ ಸ್ವಾಗತಿಸ್ತಾರೆ. ಇವೆಲ್ಲವೂ ಕೂಡ ತಂಡದ ಮೇಲೆ ಇಡೀ ಕರ್ನಾಟಕದ ಜನತೆ ಇಟ್ಟಿರುವಂತ ಅಭಿಮಾನವನ್ನ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಭಿಮಾನವನ್ನ ಇಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಅವರು ಕೂಡ ಪ್ರತಿಯೊಂದು ಮ್ಯಾಚ್ ಒಂದೊಂದು ಬಾಲ್ ಟು ಬಾಲ್ ಕೂಡ ನೋಡಿರುವಂತದ್ದು. ಅವರು ಕೂಡ ಟ್ವೀಟ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಆ ಒಂದು ಫೋಟೋಗಳು ಅದು ಕೂಡ ವೈರಲ್ ಆಗಿತ್ತು. ಆಮೇಲೆ ಅವರು ಕೂಡ ಗೆದ್ದಿದ ತಕ್ಷಣ RCB ಅಂತ ಟ್ವೀಟ್ ಮಾಡ್ತಾರೆ. ಅದ್ಭುತವಾಗಿ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಚರಿತ್ರೆ ಸೃಷ್ಟಿಯಾಗಿ IPL ಹಬ್ಬ, IPL ನಲ್ಲೂ ಫೈನಲ್ ನಲ್ಲೂ ಚರಿತ್ರೆ ಸೃಷ್ಟಿಯಾಗಿರುವಂತದ್ದು. ಈ ಒಂದು 6 ರನ್ಗಳಿಂದ ರಣರೋಚಕ ಗೆಲುವು ದಾಖಲಿಸುತ್ತಲ್ಲ, ಅದು ಇನ್ನೂ 5 ಅಲ್ಲ 10 ಅಲ್ಲ 100 ವರ್ಷ ಹೋದ್ರೂ ಕೂಡ RCB ಅಭಿಮಾನಿಗಳು ಮರೆಯಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ RCB ಅಭಿಮಾನಿಗಳು ಹೇಳ್ತಾ ಇದ್ರು, ಎಲ್ಲವನ್ನು ನೋಡ್ಬಿಟ್ಟಿದೀವಿ, ಅಂದ್ರೆ ನಮ್ಗೆ ಒಂದೇ ಒಂದು ಕೊರಗಿದೆ, 18 ವರ್ಷಗಳಿಂದ ತಪಸ್ ಮಾಡ್ತಾ ಇದೀವಿ, ಒಂದ್ಸಲಿ ಗೆದ್ಬಿಡ್ರಿ ಗುರು, ಒಂದ್ಸಲಿ ಗೆದ್ಬಿಡ್ರಿ ದೇವರು, ಒಂದ್ಸಲಿ ಗೆದ್ಬಿಡ್ರಿ ಅಂತ. ಇಲ್ಲಿ ಆಕ್ಚುಲಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಿದ್ರೆ ಈ ಒಂದು RCB ಅಭಿಮಾನಿಗಳಿಗೆ ಒಂದು ರೀತಿಯ ದೇವ್ರ ಮನೆ ಇದು. ಯಾಕಂತಂದ್ರೆ ಎಷ್ಟೊಂದು ಜನ ಫ್ಯಾನು ನಾವು ನೋಡ್ತಾ ಇರ್ಬೋದು, ಹೊರಗಡೆ ಬರ್ತಾ ಇರ್ಬೇಕಾದ್ರೂ ಕೂಡ ಕೈ ಮುಕ್ಕೊಂಡು ಬರ್ತಾರೆ. ನೀವು ನಿನ್ನೆ ಸ್ಟೇಡಿಯಂನಲ್ಲಿ, ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ಸ್ಟೇಡಿಯಂ ಒಳಗೆ ಬರೋಕ್ಕಿಂತ ಮುಂಚೆ ಕೊಹ್ಲಿ ಅವರು ಕೈ ಮುಕ್ಕೊಂಡು ಬರ್ತಾರೆ. ಅದೇ ರೀತಿಯಲ್ಲಿ ಕೊಹ್ಲಿ ಅವರು ಇಲ್ಲೂ ಕೂಡ ಈ ಪಿಚ್ಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಕೂಡ ಕೈ ಮುಕ್ಕೊಂಡು ಬರ್ತಾರೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕ್ಬೇಕು, ಇದು ಅವ್ರಿಗೆ ದೇವ್ರ ಮನೆ ಇದ್ದಂಗೆ. ಇಲ್ಲಿ ಅವರು ಒಂದು ಕಾಯ್ತಾ ಇದ್ರು, ಇಲ್ಲಿ ಏನಾದ್ರೂ ಒಂದು ಚರಿತ್ರೆ ಸೃಷ್ಟಿಯ ಮಾಡಬೇಕು. RCB ಅಭಿಮಾನಿಗಳು ಏನ್ ಕಾಯ್ತಾ ಇದಾರೆ, ಅವರೊಂದು ನೀಗಿಸ್ಬೇಕು ಅಂತ ಕೇಳ್ಕೊಂತಾ ಇದಾರೆ. ಅವರ ಒಂದು ಮನವಿ ಏನಿದೆ ಅದಕ್ಕೊಂದು ಸ್ಪಂದಿಸ್ಬೇಕು. ಅದಕ್ಕೆ ಅವರಲ್ಲಿ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕಿದ್ದೇ ಅದರಿಂದ. RCB ಅಭಿಮಾನ, ಆಮೇಲೆ ರಜತ್ ಪಟಿದಾರ್ ಆಗಿರ್ಬೋದು, ಕೋಚ್ DK ಅವರಾಗಿರ್ಬೋದು, ಆಮೇಲೆ ನಮ್ಮ ಜಿತೇಶ್ ಶರ್ಮಾ ಅವರಾಗಿರ್ಬೋದು, ಎಲ್ಲರೂ ಇವಾಗ ಅಭಿಮಾನಿಗಳನ್ನ ಒಳಗಡೆ ಬಿಡ್ತಾ ಇರೋದ್ರಿಂದ ಇನ್ನಷ್ಟು ಜನ ಜಮಾಯಿಸ್ತಾ ಇದ್ದಾರೆ. ನೀವು ಗಮನಿಸಬಹುದು ಅವರ ಹರ್ಷೋದ್ಗಾರ. RCB ಅನ್ನುವಂತ ಘೋಷಣೆಯ ಜೊತೆಗೆ ಕ್ರೀಡಾಂಗಣದತ್ತ ನುಗ್ಗಿ ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇದೇ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಜನ ಜಮಾಯಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಇವರೆಲ್ಲರೂ ಕೂಡ ನಿನ್ನೆ ಕ್ರಾಸ್ ಫಿಂಗರ್ ನಲ್ಲಿದ್ರು, ಜೊತೆಗೆ ನೇಲ್ ಬೈಟಿಂಗ್ ಮೊಮೆಂಟ್ ಏನಿತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ರು.
ಇವತ್ತು ಈ ಟ್ರೋಫಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಹಾಗೆ ವಿರಾಟ್ ಕೊಹ್ಲಿಯ ಇಡೀ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಓಡೋಡಿ ಬರ್ತಾ ಇದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ. ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಅದು ಮೀಡಿಯಾ ಗ್ಯಾಲರಿ, ನೀವು ಅದು ನೋಡ್ತಾ ಇರ್ಬೋದು, ಅದು ಮೀಡಿಯಾ ಗ್ಯಾಲರಿ. ಅಲ್ಲೇ ಕುತ್ಕೊಂಡು ನಾವು ಇಡೀ RCB ಪಂದ್ಯಗಳನ್ನ ನೋಡುವಂಥದ್ದು. ಅಲ್ಲಿ ಎಷ್ಟೋ ಈ ಸೀಸನ್ ಅಲ್ಲಿ ಕೆಲವೊಂದು ಮ್ಯಾಚ್ಗಳನ್ನ ಕೂದಲ ಅಂತರದಲ್ಲಿ ಸೋಲ್ತಾರೆ. ನಾನು ಕೂಡ ತುಂಬಾ ನಿರಾಸೆ ಆದೆ, ಅಯ್ಯೋ ಗೆಲ್ಬೋದಾಗಿತ್ತು ಈ ಮ್ಯಾಚ್ನ, ಯಾಕೆ ಹೀಗೆ ಕೈ ಬಿಟ್ರು ಅಂತ. ಆದ್ರೆ ಅವೇ ಪಂದ್ಯಗಳಲ್ಲಿ ಏನಿದೆ ಅಂದ್ರೆ ಎದುರಾಳಿಗಳ ತವರಿನ ಮೈದಾನದಲ್ಲಿ ಏನಿದೆ, ಅಲ್ಲಿ ಒಂದು ಪಂದ್ಯವನ್ನು ಸೋತಿಲ್ಲ. ಮುಖ್ಯವಾಗಿ ಅಂದ್ರೆ ಈ ಮ್ಯಾಚ್ ನ ಗೆಲ್ಸಿರುವಂತದ್ದು ಒಬ್ಬ ಅಲ್ಲ, ಅಂದ್ರೆ ಪ್ರತಿಯೊಬ್ರು ಕೂಡ ಪಂದ್ಯಕ್ಕೆ ಕಾಂಟ್ರಿಬ್ಯೂಷನ್ ನೀಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಟೀಮ್ ಡೇವಿಡ್ ಅವರಾಗಿರ್ಬೋದು, ಪ್ರತಿಯೊಬ್ರು ಕೂಡ, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ರಜತ್ ಪಟಿದಾರ್, ಹೀಗೆ ಪ್ರತಿಯೊಬ್ರು ಕೂಡ 9 ಜನ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿರುವಂತದ್ದು. ಎಲ್ರಿಗೂ ಕೂಡ ಹೋಪ್ಸಿತ್ತು ಈ ಸಲ RCB ತಂಡ ನಾವೇನ್ ನೋಡ್ತಾ ಇದ್ವೋ ಅದಕ್ಕಿಂತ ಒಂದು ಕೈ ಮೇಲೆ ಇದೆ, ಒಂದು ಕೈ ಮೇಲಿದ್ದು ಚರಿತ್ರೆ ಸೃಷ್ಟಿಯಾಗುತ್ತೆ, ಪ್ರಚಂಡ ಗೆಲುವು ಸಿಗುತ್ತೆ ಅಂತ. ಅಂತೆಯೇ ಫಸ್ಟ್ ಓಪನಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಸ್ಕೋರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸೆಕೆಂಡ್ ಹಾಫ್ ಅವ್ರು ಚೇಸಿಂಗ್ಗೆ ಬರ್ತಾರೆ, ಆದ್ರೆ 5 ಓವರ್ ಆದ್ಮೇಲೆ ಆ ಲಕ್ಕು ಮತ್ತೆ ಆ ಅದೃಷ್ಟ ಬದಲಾಗಿತ್ತು. ಮುಖ್ಯವಾಗಿ ಇಲ್ಲಿ RCB ಟೀಮ್ ಏನಿದೆ, RCB ಟೀಮ್ 18 ವರ್ಷಗಳಿಂದ ಕಾಯ್ತಾ ಇರುವಂತಹ ಆ ಕ್ಷಣ ಬಂದೇ ಬಿಟ್ಟಿದೆ. RCB ಅಭಿಮಾನಿಗಳು ನೀವು ನೋಡ್ತಾ ಇರ್ಬೋದು, ಫ್ಯಾನ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಚಿಯರ್ ಅಪ್ ಮಾಡಕ್ಕೆ ನೀವು ನೋಡ್ತಾ ಇರ್ಬೋದು. ಒಂದೊಂದೇ ಇಲ್ಲೆಲ್ಲ RCB ಅಭಿಮಾನಿಗಳು RCB ಅಂತ ಕೂಗ್ತಾ ಇದ್ರು, ಜಯಘೋಷ ಮೊಳಗಿಸ್ತಾ ಇದ್ರು. ಒಂದೇ ಒಂದ್ಸಲಿ ಈ ಸಲ ಕಪ್ ನಮ್ದಾಗ್ಲಿ, ಅದೊಂದು ಈಡೇರ್ಬೇಕು, ಯಾವಾಗ ನಮ್ದು ಕಪ್ಪು ನಮ್ದಾಗುತ್ತೆ ಅನ್ನೋ ಕಾಯ್ತಾ ಇದ್ರು. ಆ ಒಂದು ಕ್ಷಣ, ಆ ಒಂದು ರೋಮಾಂಚಕ ಕ್ಷಣ, ರಣರೋಚಕ ಕ್ಷಣ, ಪ್ರಚಂಡ ಕ್ಷಣ ಹತ್ರ ಆಗ್ತಾ ಇದೆ. ಚೈತ್ರ, ವೆರಿ ಟ್ರೂ. ನೋಡ್ತಾ ಇದ್ದಾಗೆ ಫುಲ್ ಗ್ಯಾಲರಿನೇ ಫುಲ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ರಿ ಎಷ್ಟೋ ನಿರಾಸದಾಯಕವಾದಂತ ಕ್ಷಣಗಳಿಗೆ ಸಾಕ್ಷಿ ಆಗಿದೀವಿ ಅಂತ. ಎಲ್ಲದು ಬಡ್ಡಿ ಸಮೇತ ವಸೂಲಿ ಆಯ್ತಲ್ಲ ಇವಾಗ. ನಾವು ಆಕ್ಚುಲಿ ಎಷ್ಟೋ ಅಂದ್ರೆ ಹಲವು ವರ್ಷಗಳಿಂದ ಈ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡಕ್ ಬರ್ತಾ ಇದ್ವಿ. ತುಂಬಾ ಅಂದ್ರೆ ಒಂದು ಬಾಲು ಅಥವಾ 1 ವಿಕೆಟ್ ಇಂದ ಸೋತೋಗ್ಬಿಟ್ಟಾಗ ನಾವು ಕೂಡ ತುಂಬಾ ನಿರಾಸೆ, ಕಣ್ಣೀರ್ ಹಾಕಿದ್ದು ಇದೆ. ಯಾಕಪ್ಪ ಈ ತರ ಆಗೋಯ್ತು, ಯಾಕೆ ಹತ್ರ ಬಂದು ಸೋತ್ರಲ್ಲ ಗುರು. ಆದ್ರೆ ಅದೆಲ್ಲಕ್ಕೂ ಕೂಡ ಲೆಕ್ಕ ಚುಪ್ತ ಆಗಿದೆ ಇವತ್ತು, ಯಾಕಂತ ಹೇಳಿದ್ರೆ ಎಲ್ಲ ವನವಾಸ ಅಂತಾಗಿದೆ. ಯಾಕಂತ ಹೇಳಿದ್ರೆ ಇದು ಸುಮ್ಮನೆ ಗೆದ್ದಿಲ್ಲ, ಯಾಕಂತ ಹೇಳಿದ್ರೆ ಲೆಜೆಂಡ್ ಅಂತಂತ ದೊಡ್ಡ ದೈತ್ಯ ಟೀಮ್ಗಳನ್ನೇ ಬುಡಮೇಲು ಮಾಡಿ ದೊಡ್ಡ ಪ್ರಚಂಡ ಗೆಲ್ಲುವಂಥದ್ದು. ಮುಖ್ಯವಾಗಿ ಇಲ್ಲಿ ಎಲ್ರಿಗೂ ಕ್ರೆಡಿಟ್ ಸಲ್ಲುತ್ತೆ. ಯಾರು ಒಬ್ಬರಿಂದ ಕೂಡ ಈ ಸಲ ಕಪ್ ನಮ್ದು ಆಗಿರುವಂತದ್ದು ಒಬ್ಬರಿಂದ ಅಲ್ಲ, ಇಡೀ ಟೀಮ್ ಕಾಂಟ್ರಿಬ್ಯೂಷನ್, ಇಡೀ ಟೀಮ್ ಕೂಡ ಗೆದ್ದು ಸಂಭ್ರಮಾಚರಣೆ ಮಾಡೋದಕ್ಕೆ, ಇಲ್ಲಿ ಒಂದು ಟ್ರೋಫಿಯನ್ನ ಹಿಡಿದು ಕುಣಿದು ಕುಪ್ಪಳಿಸೋಕೆ, ಫ್ಯಾನ್ಸ್ ಜೊತೆ ಹಬ್ಬ ಮಾಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ರೆಹಮಾನ್. ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ರಾಜೇಶ್, ಯಾವ ರೀತಿಯಾಗಿ ಹಿಂದಿನ ಮ್ಯಾಚ್ಗಳು ಇರ್ತಾ ಇತ್ತು, ಯಾವ ರೀತಿ ಡಿಸಪಾಯಿಂಟ್ ಇತ್ತು, ಅವೆಲ್ಲವನ್ನ ಕೂಡ ನಾವು ಬಡ್ಡಿ ಸಮೇತವಾಗಿ ತೀರಿಸ್ಕೊಂಡ್ವಿ ಈ ಬಾರಿಯ ಕಪ್ ಅನ್ನ ಗೆಲ್ಲೋ ಮುಖಾಂತರವಂತ. ಇಲ್ಲಿ ಕೊನೆ ಕ್ಷಣದ ಸಿದ್ಧತೆಗಳಾಗ್ತಾ ಇದೆ. ಒಮ್ಮೆ ನೀವು ಗಮನಿಸಬಹುದು, ಆಲ್ಮೋಸ್ಟ್ ವೇದಿಕೆ ಸಂಪೂರ್ಣವಾಗ್ತಾ ಇದೆ. ಕೊನೆ ಹಂತದ ಟಚ್ ಅಪ್ ಅಂತ ಏನ್ ಹೇಳ್ತೀವಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಡ್ರಮ್ ಬೀಟ್ಸ್ ಜೊತೆಗೆ ವೇದಿಕೆಯ ಸಿದ್ಧತೆ ಜಬರ್ದಸ್ತ್ ಆಗಿ ಸಿದ್ಧತೆಗಳಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಹಾಗೆ ಫ್ಯಾನ್ಸ್ ಕೂಡ ಈ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಭದ್ರತೆಗೂ ಕೂಡ ಹೆಚ್ಚಿನ ಒತ್ತನ್ನ ಕೊಡಲಾಗ್ತಾ ಇದೆ. ಶ್ವಾನದಳ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಸ್ಕ್ವಾಡ್ ಇದೆ, ಸಿಬ್ಬಂದಿಗಳಿದ್ದಾರೆ. ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಕೂಡ ಕೊನೆ ಕ್ಷಣದಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ, ಚೆಕಿಂಗ್ಗಳು ನಡೀತಾ ಇದೆ. ಯಾವುದೇ ರೀತಿಯ ಸಮಸ್ಯೆಗಳು ಆಗದ ರೀತಿಯಾಗಿ ಒಂದೊಳ್ಳೆ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಫ್ಯಾನ್ಸ್ ಅಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ನಿನ್ನೆಯ ಮ್ಯಾಚ್ಗೆ ಯಾವ ರೀತಿಯಾಗಿ ಕೌತುಕರಾಗಿದ್ರು, ಎಕ್ಸೈಟೆಡ್ ಆಗಿದ್ರು, ಅದರ ದುಪ್ಪಟ್ಟು ಎಕ್ಸೈಟ್ಮೆಂಟ್, ದುಪ್ಪಟ್ಟು ಉತ್ಸಾಹ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅವಾಗ ನೋಡುವಂತ ಗ್ಯಾಲರಿಯ ದೃಶ್ಯಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸರ್ ಆಗಲೇ ಪ್ಯಾನ್ ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ಜನ ಜಮಾಯಿಸಿದಾರೆ ನೋಡಿ. ನಾವು ಇಲ್ಲಿ ಶುರು ಮಾಡಿ ಒಂದು 15 ಮಿನಿಟ್ಸ್ ಆಗಿಲ್ಲ, 15 ಮಿನಿಟ್ಸ್ ಅಲ್ಲಿ ಯಾವ ರೀತಿಯಾಗಿ ಜನ ತುಂಬಿಕೊಳ್ತಾ ಇದ್ದಾರೆ ನೋಡಿ. ಇನ್ನೊಂದಷ್ಟು ಜನ ಪ್ರತಿ ಗೇಟ್ ನಲ್ಲೂ ನಿಂತು ವೆಯ್ಟ್ ಮಾಡ್ತಾ ಇದ್ದಾರೆ.
ಎಂಟ್ರಿ ಪಡೆದುಕೊಳ್ಳೋದಕ್ಕೆ. ಅಲ್ಲೆಲ್ಲ ಲೈಟ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಕೆಲವೊಂದು ಲೈಟ್ಸ್ ಎಲ್ಲ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಆ ಒಂದು ಲೈಟ್ಸ್ ಎಲ್ಲ ಜಗ ಮಗಿಸ್ತಾ ಇದ್ದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಜಗ ಮಗಿಸುತ್ತೆ ಇವತ್ತು. ಏನಂತ ಹೇಳಿದ್ರೆ ಅತಿ ದೊಡ್ಡ ಸ್ಟೇಡಿಯಂ ನಲ್ಲಿ ಬೆಂಗಳೂರಿನ ತವ್ರ ಮನೆ, ಬೆಂಗಳೂರಿನ ದೇವ್ರ ಮನೆಯಲ್ಲಿ ಇವತ್ತು ಜಗಮಗ ಜಾತ್ರೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನ ಜಾತ್ರೆಗೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು, ಜಸ್ಟ್ 20 ಮಿನಿಟ್ಸ್ ಅಲ್ಲೇ ಒಂದು ಗ್ಯಾಲರಿ ಪೂರ್ತಿ ಆಗ್ತಾ ಇದೆ. ಇನ್ನೇನಾದ್ರೂ ಒನ್ ಅವರ್ ಆದ್ರೆ ಇಡೀ ಸ್ಟೇಡಿಯಂ ತುಂಬಿ ತುಳುಕುತ್ತೆ. ಮ್ಯೂಸಿಕ್ ಆನ್ ಆಗಿದೆ. ಇನ್ನು ಬಹುಶಃ ಏನೇನು ಮಾತುಗಳು ಕೇಳಿಸ್ತಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಒಂದ್ ಕಡೆ ಫ್ಯಾನ್ ಸೌಂಡ್, ಮತ್ತೊಂದ್ ಕಡೆ ಮ್ಯೂಸಿಕ್ ಸೌಂಡ್ ಎರಡೂ ಕೂಡ ಮಿಕ್ಸ್ ಆಗಿ ಒಂದು ಜಬರ್ದಸ್ತ್ ಆಗಿರುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಈ ಜರ್ಸಿ ಇವೆಂಟ್ಗಳನ್ನೆಲ್ಲ ನಾವು ನೋಡಿರ್ತೀವಿ, ಯಾವ ರೀತಿಯಾಗಿತ್ತು ಅಂತ ಮಾತುಗಳು ಕೇಳಿಸದೇ ಇರೋ ರೀತಿಯಾಗಿ ಬಹುಶಃ ಅದ್ರ 100 ಪಟ್ಟು ಉತ್ಸಾಹ ಇವತ್ತಿನ ದಿನ ಇರುತ್ತೆ ಅಂತ. ಖಂಡಿತ. ಆಮೇಲೆ ಇನ್ನೊಂದು ವಿಷಯವನ್ನು ಮಾತಾಡಲೇಬೇಕು. ಈ ಒಂದು ಸ್ಟೇಡಿಯಂ, ಈ ಒಂದು ಪಿಚ್ ನಲ್ಲಿ ಅನೇಕ ದೊಡ್ಡ ನಾಯಕರು, ದಿಗ್ಗಜ ನಾಯಕರು ಆಡಿದ್ದಾರೆ. ಈ ಒಂದು ಅಮೃತ ಗಳಿಗೆಗೆ ಕಾಯ್ತಾ ಇದ್ರು, ಯಾವಾಗ ನಾವು RCB ಕಪ್ ಗೆಲ್ಲುತ್ತೆ ಅಂತ. ಆ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಮುಖ್ಯವಾಗಿ ನಿನ್ನೆ ಕೂಡ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಈ ಒಂದು RCBಯ ಮಾಜಿ ಆಟಗಾರರು, ದಿಗ್ಗಜ ಆಟಗಾರರು ಅಪೂರ್ವ ಸಂಗಮ ಆಗಿತ್ತು. ತ್ರಿಮೂರ್ತಿಗಳು, ಮುಖ್ಯವಾಗಿ ಯೂನಿವರ್ಸಲ್ ಬಾಸ್, ಮಿಸ್ಟರ್ 360. ಇವಾಗ ಏನಿದ್ರು ನಾವು ಜನರ ಜೋಶ್ ಬಿಟ್ರೆ ಬೇರೆ ಏನು ಕಾಣೋದಕ್ಕೆ ಸಿಗ್ತಾ ಇಲ್ಲ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಎಂತೆಂತ ಹರಕೆಗಳನ್ನ ಹೊತ್ತಿಲ್ಲ, ಎಷ್ಟೆಷ್ಟು ಪ್ರೇಯರ್ಸ್ ಗಳನ್ನ ಮಾಡಿಲ್ಲ, ನಿನ್ನೆ ಎಷ್ಟು ಜನ ಕಣ್ಣೀರ್ ಹಾಕಿಲ್ಲ. ಅದು ಪಂಜಾಬ್ 40 ರನ್ಗಳಲ್ಲಿ ಒಂದೇ ಒಂದು ವಿಕೆಟ್ ಹೋದಾಗ ಎಷ್ಟು ಬೇಜಾರಲ್ಲಿದ್ರು, ಏನ್ ಕೈ ಚೆಲ್ ಬಿಟ್ವಾ ಅನ್ನೋ ರೀತಿಯಾಗಿ ದೇವಸ್ಥಾನದ ದೇವ್ರ ಮನೆ ಒಳಗಡೆ ಕೂತ್ಕೊಂಡಿರುವಂತ ಅಭಿಮಾನಿಗಳು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ, ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ ಪ್ರತಿ ನಿಮಿಷಕ್ಕೂ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಗ್ಯಾಲರಿ ತುಂಬಿಕೊಳ್ತಾ ಇದೆ. ಅಷ್ಟರ ಮಟ್ಟಿಗೆ ಜನಸಾಗರ ಬರ್ತಾ ಇದೆ, ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ಬರ್ತಾ ಇದ್ದಾರೆ. ಹೌದು ಚೈತ್ರ, ಏನಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಫ್ಯಾನ್ಸ್ ಗಳನ್ನ ಗಮನಿಸಬಹುದು. ಎಲ್ಲರೂ ಕೂಡ ಚೀರ್ ಅಪ್ ಮಾಡ್ತಾ ಇದ್ರೆ, ದೊಡ್ಡ ಘೋಷ ಮಾಡುತ್ತಾ ಇದೆ. ಎಲ್ಲರೂ ಕಾಯ್ತಾ ಇದ್ರು. ಎಂತ ಹೇಳಿದ್ರೆ ಎಷ್ಟು ಬಾವುಟಗಳು, RCBಯ ಜೆರ್ಸಿ, RCBಯ ಘೋಷಣೆ, RCBಯ ಅಭಿಮಾನ, ಪ್ರೀತಿ ಬಿಟ್ರೆ ಬೇರೆ ಏನು ಕಾಣೋದಕ್ಕೆ ಸಿಗೋದಿಲ್ಲ ನಿಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಎಷ್ಟೊಂದು ಜನ ಫ್ಯಾನ್ಸ್, ಸಾವಿರಾರು ಜನ ಫ್ಯಾನ್ಸ್ ನಿನ್ನೆ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಗೆದ್ರು ಕೂಡ. ಅಹಮದಾಬಾದ್ ನಲ್ಲಿ ಹೇಗಂತ ಹೇಳಿದ್ರೆ ಮಿನಿ ಕರ್ನಾಟಕ ಸೃಷ್ಟಿ ಮಾಡಿಬಿಟ್ಟಿದ್ರು. ಇವತ್ತು ನಿಜಕ್ಕೂ ಇನ್ನೊಂದು ರೀತಿಯಾದಂತ ಹಿಸ್ಟ್ರಿ ಇದು. ಯಾಕಂತ ಹೇಳಿದ್ರೆ ಗೆದ್ದಿದ್ದು ಅಹಮದಾಬಾದ್ ಅಲ್ಲೇ ಆಗಿರ್ಬೋದು. ಎಲ್ಲರೂ ಕೂಡ ಎಷ್ಟೊಂದು ಜನ ಬಂದು ಇಲ್ಲೂ ಸಂಭ್ರಮಾಚರಣೆ ಮಾಡಿದ್ರು. ಆ ಸಂಭ್ರಮಾಚರಣೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸೋಕೆ ಕಾಯ್ತಾ ಇದ್ದಾರೆ. ಕೊಹ್ಲಿಯನ್ನ ಕಣ್ತುಂಬ್ಕೋಬೇಕು. ಅದ್ರ ಜೊತೆಗೆ ಆ ಒಂದು 18 ವರ್ಷಗಳ ತಪಸ್ಸೇನಿದೆ, ಆ ತಪಸ್ಸು ಈಡೇರಿದೆ. ಆ ಒಂದು ಟ್ರೋಫಿಯನ್ನ ಕಣ್ತುಂಬ್ಕೊಳ್ಳೋಕೆ RCB ಅಭಿಮಾನಿಗಳು ಸಾಲಾಗಿ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಗ್ಯಾಲರಿಗಳು ಕೂಡ ಫಿಲ್ ಆಗ್ತಾ ಇದೆ. ಇವತ್ತು RCB ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇಲ್ಲ, ಆದ್ರೆ ಮ್ಯಾಚ್ ಗಿಂತ ದೊಡ್ಡ ಹೈ ವೋಲ್ಟೇಜ್ ಸಂಭ್ರಮಾಚರಣೆ ನಡೀತಾ ಇರುವಂತದ್ದು. ರೈಟ್. ಇದೇ ಅಭಿಮಾನ ಸಂಭ್ರಮಾಚರಣೆ ಯಾವ ರೀತಿಯಾಗಿ ಮುಂದೆ ಸಾಗುತ್ತೆ, ಜೊತೆಗೆ ಆಟಗಾರರು ಕೂಡ ಬರ್ತಾರೆ. ಐತಿಹಾಸಿಕ ಕ್ಷಣವನ್ನ ತೋರಿಸ್ತೀವಿ. TV9 ಸ್ಕ್ರೀನ್ ನಲ್ಲಿ ನೀವು ಕ್ಷಣಕ್ಕೂ ಗಮನಿಸಬಹುದು.